ಈಗೊಂದು ಬ್ರೇಕಿಂಗ್ ಅಪ್ಡೇಟ್ ಇದೆ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಗಂಡಾಂತರ, ಬೃಹತ್ ಗುಂಡಿಗೆ ಬಿದ್ದ ಬೈಕ್ ಸವಾರ. ಕಂಠೀರವ ಸ್ಟುಡಿಯೋ ಬಳಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು. ಬೃಹತ್ ಗುಂಡಿಗೆ ಒಬ್ಬ ಬೈಕ್ ಸವಾರ ಬಿದ್ದಿದ್ದಾನೆ. ಇದು ಕಂಠೀರವ ಸ್ಟುಡಿಯೋ ಬಳಿ ನಡೆದಿದೆ. ನಂದಿನಿ ಲೇಔಟ್ ಬಳಿಯ ಕಂಠೀರವ ಸ್ಟುಡಿಯೋ ರಸ್ತೆಯಲ್ಲಿ ಘಟನೆ ಸಂಭವಿಸಿದೆ. ಅಂಡರ್ ಗ್ರೌಂಡ್ ಕೇಬಲ್ ಅಳವಡಿಕೆಗೆ ಅಗೆದಿದ್ದ ಗುಂಡಿಗೆ ಬಿದ್ದಿದ್ದಾನೆ. ಗುಂಡಿ ಕಾಣದೆ ಗುಂಡಿಯೊಳಗೆ ಬೈಕ್ ಸವಾರ ಆಯ ತಪ್ಪಿ ಬಿದ್ದಿರುವಂತಹ ಘಟನೆ ನಡೆದಿದೆ ಕಂಠೀರವ ಸ್ಟುಡಿಯೋ ರಸ್ತೆ ಬಳಿ. ಬೈಕ್ ಸವಾರನ ಕಿವಿ, ತಲೆಗೆ ಗಂಭೀರ ಗಾಯವಾಗಿದೆ ಅಂತ ತಿಳಿದು ಬಂದಿದೆ. ಬೈಕ್ ಸವಾರ ಕೆಸಿ ಜನರಲ್ ಆಸ್ಪತ್ರೆಗೆ ಈಗ ದಾಖಲಾಗಿದ್ದಾನೆ. ಗಾಯಾಳುವನ್ನ ಕುಟುಂಬಸ್ಥರು ಅಥವಾ ಅಲ್ಲಿರುವಂತಹ ಸಾರ್ವಜನಿಕರು ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ. ಕೆಪಿಸಿಎಲ್ನಿಂದ ನಡೆಯುತ್ತಿದ್ದಂತಹ ಈ ಕಾಮಗಾರಿ, ಬೃಹತ್ ಗುಂಡಿ ಅಗೆದಿದ್ರು, ಅದು ಕಾಣದೆ ಅದು ಆಯ ತಪ್ಪಿ ಬಿದ್ದಿರುವಂತಹ ಘಟನೆ ನಡೆದಿದೆ. ನಂದಿನಿ ಲೇಔಟ್ ಬಳಿ ಈ ಒಂದು ಘಟನೆ ಸಂಭವಿಸಿರೋದು. ಕಿವಿಗೆ ಮತ್ತೆ ತಲೆಗೆ ತುಂಬಾ ಗಂಭೀರವಾಗಿ ಗಾಯವಾದ ಪರಿಣಾಮ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿದೆ ಆತನನ್ನು. ಇನ್ನು ಸ್ಥಳದಿಂದ ನಮ್ಮ ಪ್ರತಿನಿಧಿ ಮುನಿರಾಜು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ಬೈಕ್ ಸವಾರನೊಬ್ಬ ಆಳವಾದ ಗುಂಡಿಗೆ ಬಿದ್ದು ಗಾಯಗೊಂಡಿರುವಂಥ ಘಟನೆ ನಂದಿನಿ ಲೇಔಟ್ ಬಳಿ ನಡೆದಿರುವುದು. ನಾವೀಗ ಏನು ನೋಡ್ತಾ ಇದ್ದೀವಿ, ಇದು ಕಂಠೀರವ ಸ್ಟುಡಿಯೋದಿಂದ ಒಂದು ಮಹಾಲಕ್ಷ್ಮಿ ಲೇಔಟ್ ಕಡೆ ಹೋಗುವಂಥ ಮುಖ್ಯ ರಸ್ತೆ ಇದ್ದು, ಈ ಒಂದು ಮುಖ್ಯ ರಸ್ತೆಯಲ್ಲಿ ಬೆಸ್ಕಾಂ ವತಿಯಿಂದ ಒಂದು ಏನು ಅಂಡರ್ ಗ್ರೌಂಡ್ ಕೇಬಲ್ ಅಳವಡಿಕೆ ಕಾಮಗಾರಿ ನಡೀತಾ ಇದೆ. ಈ ಒಂದು ಕಾಮಗಾರಿ ಸಂದರ್ಭದಲ್ಲಿ ರಸ್ತೆಯಲ್ಲೇ ಒಂದು ದೊಡ್ಡ ಮಟ್ಟದ ಒಂದು ಗುಂಡಿಯನ್ನು ಅಗೆದ ಪರಿಣಾಮವಾಗಿ ಆ ಒಂದು ಗುಂಡಿಗೆ ಯಾವುದೇ ರೀತಿಯ ಒಂದು ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿರಲಿಲ್ಲ. ಈ ಒಂದು ಸಂದರ್ಭದಲ್ಲಿ ವೇಗವಾಗಿ ಬರ್ತಾ ಇದ್ದಂಥ ಬೈಕ್ ಸವಾರನೊಬ್ಬ ಆ ಒಂದು ಗುಂಡಿಗೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿರುವಂಥ ಘಟನೆ ರಾತ್ರಿ 9:30ರಿಂದ 10 ಗಂಟೆ ಸುಮಾರಿಗೆ ನಡೆದಿರುವಂಥದ್ದು. ನಾವೀಗ ಏನು ನೋಡ್ತಾ ಇದ್ದೀವಿ, ಈ ಒಂದು ಗುಂಡಿಗೆ ಬೈಕ್ ಸವಾರ ಬಿದ್ದಿರುವಂಥದ್ದು. ಸುಮಾರು 6 ಅಡಿಗೂ ಅಧಿಕ ಆಳ ಇರುವಂಥ ಗುಂಡಿ ಇದು. ಈ ಒಂದು ಗುಂಡಿಗೆ ಏನು ಬೈಕ್ ಸವಾರ ವೇಗವಾಗಿ ಬರ್ತಾನೆ, ನಂತರ ನೇರವಾಗಿ ಬಂದು ಆ ಒಂದು ಆಳಕ್ಕೆ ಬಿದ್ದಿರುವಂಥ ಘಟನೆ ಈಗ ನಡೆದಿರುವಂಥದ್ದು. ಮತ್ತು ಈಗಾಗಲೇ ಆ ಒಂದು ನೋಡ್ಬೋದು, ರಕ್ತದ ಕಲೆಗಳು ಕೂಡ ಇದೆ. ಏನು ಬೈಕ್ ಸವಾರ ಗುಂಡಿಗೆ ಬಿದ್ದ ಪರಿಣಾಮವಾಗಿ ಆತನ ತಲೆ, ಕಿವಿ ಮತ್ತು ಏನು ದೇಹದ ಹಲವು ಕಡೆಗಳಲ್ಲಿ ಗಾಯಗಳಾಗಿದ್ದು, ಆತನನ್ನು ಈಗ ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಏನು ಆತ ಕಂಠೀರವ ಸ್ಟುಡಿಯೋದಿಂದ ಮಹಾಲಕ್ಷ್ಮಿ ಲೇಔಟ್ ಕಡೆಗೆ ಬೈಕ್ನಲ್ಲಿ ಬರಬೇಕಾದ್ರೆ ಈ ಒಂದು ಇನ್ಸಿಡೆಂಟ್ ಆಗಿದೆ. ಮತ್ತು ಈಗಾಗಲೇ ನೋಡ್ಬೋದು, ರಸ್ತೆಯನ್ನು ಅಗೆಯುವಂಥ ಕೆಲಸವನ್ನು ಕೂಡ ಈಗಾಗಲೇ ಬೆಸ್ಕಾಂ ಅಧಿಕಾರಿಗಳು ಮಾಡಿದ್ದಾರೆ. ಅದಕ್ಕೆ ಬೇಕಾದಂಥ ಏನು ಡ್ರಿಲ್ಲಿಂಗ್ ಏನು ಮಾಡಿದರೆ, ಆ ಒಂದು ಡ್ರಿಲ್ಲಿಂಗ್ ಮಾಡಿರುವಂಥ ಪಾಯಿಂಟ್ಸನ್ನು ಕೂಡ ನೋಡ್ಬೋದು. ಆದರೆ ಡ್ರಿಲ್ಲಿಂಗ್ ಮಾಡಿ ಒಂದು ಗುಂಡಿಯನ್ನು ತೆಗೆದ ಸಂದರ್ಭದಲ್ಲಿ ಆ ಒಂದು ಗುಂಡಿಗೆ ಒಂದು ಸುರಕ್ಷತಾ ಕ್ರಮವಾಗಿ ಒಂದು ಬ್ಯಾರಿಕೇಡ್ ಆಗಲಿ ಅಥವಾ ತಡೆಗೋಡೆಯನ್ನು ನಿರ್ಮಿಸಬೇಕಾಗಿತ್ತು. ಆದರೆ ಯಾವುದೇ ರೀತಿಯ ಒಂದು ತಡೆಗೋಡೆ ಇಲ್ಲದ ಪರಿಣಾಮವಾಗಿ ಆ ಒಂದು ಬೈಕ್ ಸವಾರ ವೇಗವಾಗಿ ಬಂದು ಆ ಒಂದು ಗುಂಡಿಗೆ ಬಿದ್ದಿರೋದು ಕೂಡ ಈಗ ಗೊತ್ತಾಗುತ್ತೆ. ಮತ್ತು ಆತನ ಹೆಲ್ಮೆಟ್ ಕೂಡ ಅಲ್ಲಿ ನೋಡ್ಬೋದು ಎಷ್ಟು ಡ್ಯಾಮೇಜ್ ಆಗಿದೆ ಅಂತೇಳಿ. ಯಾಕೆಂದರೆ 6 ಅಡಿ ಆಳದ ಒಂದು ಗುಂಡಿಗೆ ಬಿದ್ದಾಗ ಹೆಲ್ಮೆಟ್ ಮತ್ತು ಬೈಕ್ ಕೂಡ ಜಖಮ್ ಆಗಿದ್ದು, ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಆ ಒಂದು ಬೈಕನ್ನು ಕೂಡ ಈಗಾಗಲೇ ಇಲ್ಲಿಂದ ಶಿಫ್ಟ್ ಮಾಡಿರುವಂಥದ್ದು ಕೂಡ ಆಗಿದೆ. ಮತ್ತು ಗಾಯಾಳು ಯುವಕ ಏನಿದ್ದಾನೆ ಆತನನ್ನು ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲು ಮಾಡಿ ಆತನಿಗೆ ಚಿಕಿತ್ಸೆ ಕೊಡುವಂಥ ಕೆಲಸವನ್ನು ಕೂಡ ಈಗ ಸ್ಥಳೀಯರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು.